ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸೋತು ಸುಣ್ಣವಾದ ನಂತರ ಜೆಡಿಎಸ್ನಲ್ಲಿ ಸೈಲೆಂಟ್ ವಿದ್ಯಮಾನಗಳು ನಡೀತಾ ಇದೆ. ಒಂದ್ ಕಡೆಗೆ ರಾಜಕೀಯವಾಗಿ ಮುಗಿಸುವಂತಹ ತಂತ್ರಗಾರಿಕೆ ಎದುರಾಳಿಗಳಿಂದ ಆಗ್ತಾ ಇದ್ರೆ, ರಣತಂತ್ರ ತಂತ್ರಗಾರಿಕೆ ಬೇರೆ ಅಂದ್ರೆ ಜೆಡಿಎಸ್ನ ಒಳಗೊಳಗೆ ಮುಗಿತಾ ಇಲ್ಲ. ಹಳೆ ಮೈಸೂರು ಭಾಗದ ರಣರೋಚಕ ರಾಜಕೀಯ ಹೇಗೆ ಸಾಗ್ತಾ ಇದೆ ಗೊತ್ತಾ? ವಿಧಾನಸಭೆಯಲ್ಲಿ 19ಕ್ಕೆ ಇಳಿದಿದ್ದಂತಹ ಜೆಡಿಎಸ್ನ ಆಗ ಇಬ್ಬಾಗ ಮಾಡುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿತ್ತು. ಕೆಲ ದಿನಗಳ ಕಾಲ ವಿಪರೀತವಾಗಿ ಕುಮಾರಸ್ವಾಮಿ ಅವರು ಸಿಟ್ಟಾಗಿ ಆಕ್ರೋಶವನ್ನ ಹೊರಹಾಕಿದ್ದು ನಿಮಗೆ ನೆನಪಿರಬಹುದು. 2023ರಲ್ಲಿ ತೀರಾ ಇತ್ತೀಚಿನ ವಿದ್ಯಮಾನ. ಈಗ ಚನ್ನಪಟ್ಟಣ ಸೋಲಿಗೆ ಆಪರೇಷನ್ ಆಟ ಶುರು. ಚನ್ನಪಟ್ಟಣ ಸೋಲಿನ ಬಳಿಕ ಜೆಡಿಎಸ್ನ ರೆಬೆಲ್ ತಂಡ ಕೂಡ ಆಕ್ಟಿವ್ ಆಗಿ ಆಚೆ ಬಂದಿದೆ. ಜಿಟಿ ದೇವೇಗೌಡರು ಬೇಸರವನ್ನ ಬಹಿರಂಗವಾಗಿ ಹೊರ ಹಾಕ್ತಾ ಇದ್ದಾರೆ. ಸಿಎಂ ಇಬ್ರಾಹಿಂ ಜಿಟಿ ದೇವೇಗೌಡರನ್ನ ಬಂದು ಭೇಟಿ ಮಾಡಿ ಸಂತೈಸಿದ್ದಾರೆ. ಇದೇ ಅವಕಾಶವನ್ನ ಬಳಸಿಕೊಳ್ಳೋದಕ್ಕೆ ಮತ್ತು ಇಡೀ ಜೆಡಿಎಸ್ ಅನ್ನ ಮುಗಿಸೋದಕ್ಕೆ ಮುನ್ನುಡಿಯನ್ನ ಬರೆಯಲಾಗ್ತಾ ಇದೆಯಾ? ಜಿಟಿಡಿ ಮೂಲಕ ಆಪರೇಷನ್ ಹಸ್ತಕ್ಕೆ ಮುನ್ನುಡಿಯನ್ನ ಬರೆಯಲಾಗತ್ತಾ? ಜೆಡಿಎಸ್ ಶಾಸಕರ ಆಪರೇಷನ್ಗೆ ಸಿದ್ಧಾಂತ ಯೋಗೇಶ್ವರ್ ಸಂದೇಶವನ್ನು ಕೊಟ್ಟಿದ್ದಾರೆ. ಇವರು ಆಪರೇಷನ್ ಸ್ಪೆಷಲಿಸ್ಟೇ. 2019ರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದಕ್ಕೆ 17 ಜನ ಶಾಸಕರನ್ನ ಮೈತ್ರಿ ಸರ್ಕಾರದಿಂದ ಕರ್ಕೊಂಡು ಬಂದ್ರಲ್ಲ, ಅದರಲ್ಲಿ ಮುಖ್ಯ ಭೂಮಿಕೆಯನ್ನು ವಹಿಸಿದವರೇ ಸಿಪಿ ಯೋಗೇಶ್ವರ್ ಅವರು. ಸೊ ಅವರೇ ಈಗ ನಿನ್ನೆ ಸುಳಿವನ್ನು ಕೊಟ್ಟಿದ್ದಾರೆ. ಅದು ಸಾಧ್ಯ ಆಗತ್ತಾ? 2/3 ಶಾಸಕರನ್ನ ಜೆಡಿಎಸ್ನಿಂದ ಸೆಳೆಯುವ ಪ್ರಯತ್ನ ಕಾಂಗ್ರೆಸ್ನಲ್ಲಿ ಸೀರಿಯಸ್ ಆಗಿ ಆಗ್ತಾ ಇದೆಯಾ? ಹಾಗಂದ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ, ಇಲ್ಲಾಂದ್ರೆ ಅಪ್ಲೈ ಆಗುತ್ತೆ. ಹೀಗಾಗಿ ಬರ್ತಾರಾ? ಈಗ ಉಳಿದಿರೋದು 18 ಜನ. 19ರಲ್ಲಿ 1 ಮೈನಸ್ ಆಗಿದೆ. 18 ಜನ. 18 ಜನರಲ್ಲಿ 12 ಜನರನ್ನು ಕರ್ಕೊಂಡು ಬರಕ್ಕೆ ಸಾಧ್ಯ ಇದೆಯಾ? ಅಷ್ಟರ ಮಟ್ಟಿಗೆ ಬಿರುಕು ಜಾಸ್ತಿ ಆಗಿದೆಯಾ ಜೆಡಿಎಸ್ನಲ್ಲಿ ಅನ್ನುವಂತಹ ಕುತೂಹಲ ಕೂಡ ಇದೆ. ಕ್ಷೇತ್ರ ಇಷ್ಟು ವರ್ಷ ಆಳಿ ಮುಖ್ಯಮಂತ್ರಿ ಆಳಿ ಆ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸಕ್ಕಾಗಲ್ಲ ಅಂದ್ಮೇಲೆ ಯಾಕೆ ನಿಲ್ಸಬೇಕಾಗಿತ್ತು? ಇವರು ಬಿಜೆಪಿ ಜೊತೆ ಹೆಂಗಿದ್ರು ಇದ್ರೆ ನೀವು ಕೇಂದ್ರ ಮಂತ್ರಿ ಆಗಿ ಕೊಡ್ಬೇಕಾಯ್ತು ಯೋಗೇಶ್ವರ್ಗೆ ಟಿಕೆಟ್. ನಮ್ಮ ದುಃಖಗಳು ಕಣ್ಣೀರು ಬಂದು ತಡ್ಕೊಂಡು ನಾವು ದೇವೇಗೌಡರ ಮಾತಿಗೆ ಮನ್ನಣೆ ಕೊಟ್ಟು ನಾನು ಈ ಪಕ್ಷದಲ್ಲಿ ಇದ್ದೀನಿ, ಕಾಂಗ್ರೆಸ್ ಸೇರ್ಸಕ್ಕೆ ಅವ್ರು ಯಾರು ಕಾಂಗ್ರೆಸ್ನವ್ರು ಸೇರ್ಸ್ಕೋಬೇಕು ಕಾಂಗ್ರೆಸ್ಗೆ. ಈಗ JDSನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು ಒಂದು 12-13 ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ. ನಾನು ಇವರು JDS ಕುಮಾರಸ್ವಾಮಿ ಸರಿ ಆಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು. ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳ್ದೆ ನಾನಿದ್ದಾಗ 20,000 ಗೆದ್ರಿ ನೀವು, ಬರೀ 4 ಕೋಟಿ ಖರ್ಚು ಮಾಡಿ. ಈ ಕೇಂದ್ರದ ಮಂತ್ರಿ BJP 150 ಕೋಟಿ ಖರ್ಚು ಮಾಡಿ 25,000ಕ್ಕೆ ಸೋತ್ರಿ. ಇದುವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ. ಪಾಪ ನಿಖಿಲನ ಕೈಯಲ್ಲೇ ಹೇಳಿಸಿದ್ದಾರೆ. ಬೆಳೆಯೋ ಹುಡುಗ, ಇವರು ಹಾಳಾದರು, ಅವರಿಗೂ ಹಾಳು ಮಾಡಿದರು. ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಸೊ ಮುಂದೆ ನಾವೊಂದು ಹೆಜ್ಜೆಯನ್ನು ಇಡಲೇಬೇಕಾಗತ್ತೆ. ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನು ಸರ್ಕಾರ ಸುಭದ್ರವಾಗಿದೆ. 136 + 3 139 ಸೀಟ್ ಬಂದಿದೆ. ಏನಕ್ಕೆ ಇವೆಲ್ಲ ಇಲ್ಲಿ ಸಲ್ಲದ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ನಾನು ಹೇಳೋದು, ಇವತ್ತು JDS ಕುಸಿತ ಕಂಡಿದೆ, ನಶಿಸೋಗ್ತಾ ಇದೆ. ಆಗ ಒಂದು ಪಕ್ಷ ನಶಿಸೋದಾಗ ಸ್ವಾಭಾವಿಕವಾಗಿ ಶಾಸಕರು ಬೇರೆ ಕಡೆ ಮುಖ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದ್ದೇನೆ ಹೊರತು ಈ ಆಪ್ರೇಷನ್ನು ಇದೆಲ್ಲ ನನಗೇನು ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ನಾನಿವತ್ತು ಪೂರ್ತಿ ಸಮಯವನ್ನು ತಾಲೂಕಿನ ಅಭಿವೃದ್ಧಿಗೆ, ನನಗೆ ಮತ ಕೊಟ್ಟಂಥ ಮತದಾರರಿಗೆ, ನನಗೆ ಮತ ಕೊಡದೇ ಹೋದರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಮತದಾರರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಪ್ರಾರಂಭ ಮಾಡಿದ್ದೀನಿ. ನಾನು ರಾಜಕೀಯವಾಗಿ ಬೇರೆ ಎಲ್ಲೂ ನನ್ನ ಮೈಂಡ್ ಅಪ್ಲೈ ಮಾಡಿಲ್ಲ. ಓಕೆ, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಕಾಂಗ್ರೆಸ್ನಿಂದ JDS ಆಪರೇಷನ್ ಆಗಿರೋದು ಇದೇ ಮೊದಲಲ್ಲ. ತೀರಾ ಇತ್ತೀಚಿನ ಎಕ್ಸಾಂಪಲ್ ನಾವು ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯ ಅವರ ಫಸ್ಟ್ ಟರ್ಮ್ನಲ್ಲಿ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ 6 ಜನರನ್ನ ಅಡ್ಡ ಮತದಾನ ಮಾಡಿ ಕರ್ಸ್ಕೊಂಡು ಬಂದರು. ಈಗ ಅವರೆಲ್ಲ ಕಾಂಗ್ರೆಸ್ನಲ್ಲಿ ಕಂಫರ್ಟಬಲ್ ಆಗಿದ್ದಾರೆ. ಅಂತಹ ಪರಿಸ್ಥಿತಿ ಈಗ ಮತ್ತೊಮ್ಮೆ JDSನಲ್ಲಿ ಇದೆಯಾ? ಆಡಳಿತ ಪಕ್ಷದ ಹುನ್ನಾರಕ್ಕೆ JDS ಕೊಡುವಂತಹ ಉತ್ತರ ಏನು? ಆಮೇಲೆ ಈ ರೆಬೆಲ್ ತಂಡ ಅಂತಿದ್ರಲ್ಲ, ಅದ್ರಲ್ಲಿ ಎಷ್ಟು ಜನ ಇದ್ದಾರೆ? ನಿಜಕ್ಕೂ ಕೂಡ ಸಾಧ್ಯ ಇದೆಯಾ ಆಪರೇಷನ್ ಈ ಹಂತದಲ್ಲಿ? ಮಮತಾ, ಸಾಧ್ಯ ಇದೆಯಾ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಹೇಳೋದಕ್ಕೆ ಕಷ್ಟ. ಆದ್ರೆ ಒಂದು ಪ್ರಯತ್ನ ಅಂತೂ ಆಗಿನಿಂದನೂ ಕೂಡ ನಡೀತಾ ಇದೆ. 19 ಸ್ಥಾನ ಏನು JDSಗೆ ಇತ್ತು, ಅವತ್ತಿಂದನೂ ಕೂಡ ಕಾಂಗ್ರೆಸ್ನಲ್ಲಿ ಎಸ್ಪೆಷಲಿ DK ಶಿವಕುಮಾರ್ ಅವರು ಒಂದಿಷ್ಟು ಜನವನ್ನ ಕರ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನವನ್ನ ಸತತವಾಗಿ ಮಾಡ್ತಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆದ ಬಳಿಕ ಆ ಒಂದು ಪ್ರಯತ್ನಕ್ಕೆ ಒಂದಿಷ್ಟು ಬ್ರೇಕ್ ಬಿದ್ದಿತ್ತು. ಈಗ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅನ್ನೋ ರೀತಿಯಲ್ಲಿ JDS ಏನ್ ಸೋತಿದೆ, ಎಲ್ಲ ಅವರ ವಿರೋಧಿ ಚಟುವಟಿಕೆಗಳು ಪ್ರಾರಂಭವಾಗಿದ್ದಾವೆ. ಅದಕ್ಕೆ ಪೂರಕವಾಗುವಂತೆ
ಟಿ ದೇವೇಗೌಡರು ಬಹಿರಂಗವಾಗಿ ಚುನಾವಣೆ ಮುಂಚೆನೂ ಮಾತನಾಡಿದ್ರು, ಈಗ ಮತ್ತಷ್ಟು ಅಗ್ರೆಸಿವ್ ಆಗಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡ್ತಿದ್ದಾರೆ. ನಿನ್ನೆ ಸಿಎಂ ಇಬ್ರಾಹಿಂ ಅವರು ಹಿಂದೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿದ್ರು, ಕುಮಾರಸ್ವಾಮಿ ದೇವೇಗೌಡರ ಮೇಲೆ ಮುನಿಸ್ಕೊಂಡು ಈಗ ನಾನೇ ರಾಜ್ಯಾಧ್ಯಕ್ಷ ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಅವರು ನಿನ್ನೆ ಜಿ ಟಿ ದೇವೇಗೌಡರನ್ನ ಭೇಟಿಯಾಗಿ ಏನು ಪಕ್ಷದಿಂದ ಒಂದಿಷ್ಟು ಶಾಸಕರನ್ನ ಕರೆತರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಯೋಗೇಶ್ವರ್ ಅವರು ನನಗೆ ಶಾಸಕರನ್ನ ಕರೆತರುವಂತಹ ಟಾಸ್ಕ್ ಅನ್ನ ಕೊಟ್ರೆ ನಾನು ಜೆಡಿಎಸ್ ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅನ್ನುವಂತ ಮಾತುಗಳನ್ನು ಹೇಳ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ತೆರೆಮರೆಯ ಪ್ರಯತ್ನಗಳು ಆಗ್ತಿದ್ದಾವ ಅನ್ನುವಂಥದ್ದು. ಹಿಂದೆ ನಾನು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು ಆ ಪ್ರಯತ್ನವನ್ನ ಮಾಡ್ತಿದ್ದಕ್ಕೆ ಪೂರಕವಾಗುವಂತೆ ಯೋಗೇಶ್ವರ್, ಮತ್ತೊಂದು ಕಡೆ ಜಿ ಟಿ ದೇವೇಗೌಡರು, ಸಿಎಂ ಇಬ್ರಾಹಿಂ ಇವೆಲ್ಲ ವಿದ್ಯಮಾನಗಳನ್ನು ನೋಡ್ತಿದ್ರೆ ಆ ರೀತಿಯಾದ ವಾತಾವರಣಗಳು ನಡೀತಾ ಇದ್ದೇವೆ ಅನ್ನುವಂಥದ್ದು ಸುಳಿವು ಸಿಗುತ್ತೆ. ಆದ್ರೆ 12-13 ಶಾಸಕರನ್ನ ಕರೆತರುವಂತದ್ದು ಸಾಧ್ಯವಾ ರಾಜಕೀಯ ಸನ್ನಿವೇಶದಲ್ಲಿ ಅನ್ನುವಂಥದ್ದನ್ನ ನೋಡ್ಬೇಕು. ಆದ್ರೆ ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರಾಜಕೀಯ ವಿದ್ಯಮಾನಗಳು ನಡೀತೆ ಅನ್ನುವಂಥದ್ದು ಮೇಲೆ ಇವೆಲ್ಲ ಕೂಡ ನಿರ್ಧಾರ ಆಗುತ್ತೆ ಅಂತ ಅನ್ಸುತ್ತೆ. ಸದ್ಯಕ್ಕಂತೂ ಜೆಡಿಎಸ್ ಪಾಲಿಗೆ ಒಂದಿಷ್ಟು ಹಿನ್ನಡೆಗಳಾಗಿದ್ದಾವೆ. ಅದರ ಅಡ್ವಾಂಟೇಜ್ ಏನಾದರೂ ಕಾಂಗ್ರೆಸ್ ಪಡೆಯುತ್ತಾ ಕಾದ್ ನೋಡ್ಬೇಕಾಗತ್ತೆ. ಮಮತಾ. ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.